ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಾನು ಹರೀಶ್ ನಾಗರಾಜು. ಇವತ್ತು ರಾಗಿಣಿ ಅವರ ಪಾಲಿಗೆ ಡಿ-ಡೇ, ಡಿಸೈಡಿಂಗ್ ಫ್ಯಾಕ್ಟರ್ ದಿನ ಇವತ್ತು. ಬಿಕಾಸ್ ಇವತ್ತು ಅವರು CCB ಅವರ ಕಸ್ಟಡಿ ಕೊನೆಗೊಳ್ಳುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಈಗ ಮಧ್ಯಾಹ್ನ 1 ಗಂಟೆ ಆಯಿತು. ಸುಮಾರು 4 ಗಂಟೆಗಳಿಂದ ಸತತವಾಗಿ ನಟಿಯರ ಇಬ್ಬರ ವಿಚಾರಣೆ ನಡೀತಾ ಇದೆ. ರಾಜ್ಯ ಮಹಿಳಾ ನಿಲಯದಲ್ಲಿ 2 ನಟಿಯರ ವಿಚಾರಣೆ ನಡೀತಾ ಇದೆ. 3 ಜನ ಆಫೀಸರ್ಸ್, ಅಂಜುಮಾಲಾ ಮತ್ತು ಪುನೀತ್ ಅವರ ಟೀಮಿಂದ ನಟಿಯರಿಗೆ ವಿಚಾರಣೆ. ಬ್ರೇಕಿಂಗ್ ನ್ಯೂಸ್. ಇನ್ಸ್ಪೆಕ್ಟರ್ ಅಂಜುಮಾಲಾ ಮತ್ತು ಇನ್ಸ್ಪೆಕ್ಟರ್ ಪುನೀತ್ ಅವರ ಜೊತೆ ಇದೀಗ ಬರ್ತಿರೋ ಮಾಹಿತಿ ಪ್ರಕಾರ ರಾಜ್ಯ ಮಹಿಳಾ ನಿಲಯಕ್ಕೆ CCB ಅಪರಾಧ ವಿಭಾಗದ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಕೂಡ ಬಂದಿದ್ದಾರೆ. ವಿಚಾರಣೆ ನಡೆಸೋದಕ್ಕೆ ಸಂದೀಪ್ ಪಾಟೀಲ್ ಕೂಡ ಆಗಮಿಸಿದ್ದಾರೆ. CCBಯ ಜಂಟಿ ಆಯುಕ್ತರು ನಟಿಯರ ವಿಚಾರಣೆಯನ್ನು ಮಾಡ್ತಾರೆ. ರಿಟ್ರೀವ್ ಆಗಿರುವಂಥ ಎಲ್ಲ ದಾಖಲೆಯನ್ನು ತೋರಿಸಿ, ಬಿಕಾಸ್ ಏನೇ ಕೇಳಿದ್ರು ಇಲ್ಲ ನಂಗೆ ಗೊತ್ತಿಲ್ಲ, ಸಂಬಂಧ ಇಲ್ಲ ಅಂತಿರ್ಬೇಕಾದ್ರೆ ಅವರ ಹತ್ರ ಸಿಕ್ಕಿರುವಂಥ ಮೊಬೈಲ್ಗಳು, ಲ್ಯಾಪ್ಟಾಪ್ಸು, ಪೆನ್ ಡ್ರೈವು ಅಥವಾ ಹಾರ್ಡ್ ಡಿಸ್ಕು, ವಾಟ್ ಎವರ್ XYZ, ಆ ಎಲ್ಲ ದಾಖಲೆಗಳಲ್ಲಿ ಯಾವ್ಯಾವ ಡಿಲೀಟ್ ಆಗೋಗಿತ್ತು, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ಎಲ್ಲವೂ ರಿಟ್ರೀವ್ ಆಗಿದೆಯಂತೆ. ಆ ರಿಟ್ರೀವ್ ಆಗಿರೋ ದಾಖಲೆಗಳನ್ನು ತೋರಿಸಿ ತನಿಖೆಯನ್ನು ನಡೆಸಲಾಗುತ್ತೆ. ಕಾಲ್ ಲಿಸ್ಟು, ಫೋಟೋಸ್ಗಳು, ವಿಡಿಯೋಗಳು ಎಲ್ಲವನ್ನು ಹಿಡಿದು ಎನ್ಕ್ವೈರಿಯನ್ನು ಮುಂದುವರಿಸ್ತಾರೆ. ಡ್ರಗ್ ಸಂಪರ್ಕ ಜಾಲದ ಬಗ್ಗೆ ನಟಿಯರಿಗೆ ಪ್ರಶ್ನೆಗಳ ಸುರಿಮಳೆ, ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಸತತ 4 ಗಂಟೆಗಳಿಂದ ನಿರಂತರವಾಗಿ ರಾಜ್ಯ ಮಹಿಳಾ ನಿಲಯದಲ್ಲಿ CCB ಅಧಿಕಾರಿಗಳು, ಏಕೆಂದರೆ ಅವರು ಎನ್ಕ್ವೈರಿ ಮಾಡ್ತಿದ್ದಾರೆ. ಇವತ್ತು ಲಾಸ್ಟ್ ಡೇ. ಕೋರ್ಟು CCB ಅವರ ಕಸ್ಟಡಿಗೆ ಕೊಟ್ಟಿರುವಂಥ 3+5 8 ದಿನ ಇವತ್ತಿಗೆ ಮುಗಿಯುತ್ತೆ. ಅದರಲ್ಲಿ ರಾಗಿಣಿ ಅವ್ರದ್ದು ಇವತ್ತು ಮುಗಿಯುತ್ತೆ, ಸಂಜನಾ ಗಲ್ರಾಣಿ ಅವ್ರದ್ದು ನಾಳೆಗೆ ಮುಗಿಯುತ್ತೆ. ವಾಟ್ ನೆಕ್ಸ್ಟ್? ಈಗಿರೋ ಕ್ವಶನ್ ಮಾರ್ಕ್. ಈಗಾಗಲೇ ಮೆನ್ಷನ್ ಮಾಡಿದಾಗೆ ಡ್ರಗ್ಸ್ ಕೇಸ್ನಲ್ಲಿ ನಟಿ ರಾಗಿಣಿ ದ್ವಿವೇದಿ ಅವರ CCB ಕಸ್ಟಡಿ ಇವತ್ತು ಮುಗಿಯುತ್ತೆ. ರಾಗಿಣಿಯವರ ವಿಚಾರಣೆಗೆ ಸಹಕರಿಸದ ಹಿನ್ನೆಲೆಯಲ್ಲಿ CCB ಅವರು ಮತ್ತೆ ನಮ್ಗೆ 5 ದಿನ ಕಸ್ಟಡಿಗೆ ಬೇಕು ಅಂತ ಕೇಳುವ ಎಲ್ಲ ಸಾಧ್ಯತೆ ಇದೆಯಂತೆ. ಆದರೆ ರಾಗಿಣಿ ಬೇಲ್ಗೆ ಈಗಾಗಲೇ ಮುಂಬೈ ಮೂಲದ ವಕೀಲರು ಕೂಡ ಅರ್ಜಿ ಹಾಕ್ಕೊಂಡಿದ್ದಾರೆ. ಇವತ್ತು CCH 33ನೇ ಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ಕಸ್ಟಡಿ ಜೊತೆ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುವ ಸಾಧ್ಯತೆ ಇದೆ. ಹೀಗಾಗಿ ರಾಗಿಣಿ ಅವ್ರಿಗೆ ಇವತ್ತು ಕಸ್ಟಡಿಗೆ ಎಕ್ಸ್ಟೆಂಡ್ ಮಾಡಿಕೊಡ್ತಾರಾ, ಇಲ್ಲ ಅವ್ರು ಬೇಲ್ ಅಪ್ಲಿಕೇಶನ್ ಹಾಕಿರೋದ್ರಿಂದ ಬೇಲ್ಗಳು ಕೊಡ್ತಾರಾ, ಇಲ್ಲ ಅವ್ರು ಯಾವುದಕ್ಕೂ ಆನ್ಸರ್ ಕೊಡ್ತಿಲ್ಲ, ಏನು ಕೇಳಿದ್ರು ಇಲ್ಲ ಅಂತಾರೆ, ಸಮರ್ಪಕವಾಗಿ ಏನೂ ಕೂಡ ರಿಯಾಕ್ಟ್ ಮಾಡ್ತಿಲ್ಲ, ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಜೈಲಿಗೆ ಕಳಿಸ್ಬಿಡ್ತಾರಾ ಜುಡಿಷಿಯಲ್ ಕಸ್ಟಡಿಗೆ? ವಿ ಡೋಂಟ್ ನೋ. ಬಟ್ ಸ್ಟಿಲ್ CCB ಅಧಿಕಾರಿಗಳು ಇಲ್ಲ, ಮತ್ತು 5 ದಿನ ನಮಗೆ ಕಸ್ಟಡಿಗೆ ಬೇಕು, ಅವ್ರು ಯಾವುದೂ ಆನ್ಸರ್ ಕೊಡ್ತಾ ಇಲ್ಲ, ಅವ್ರು ಈ ಥರ ಮಾಡಿದ್ರೆ ನಮ್ಗೆ ಭಾಳ ಕಷ್ಟ ಆಗುತ್ತೆ ಅಂತೆಲ್ಲ ದಾಖಲೆಗಳನ್ನು ಕೋರ್ಟ್ಗೆ ತೋರಿಸಿ ಅವ್ರ ಜೊತೆ ಎನ್ಕ್ವೈರಿ ಮಾಡೋ ಸಂದರ್ಭವನ್ನು ವಿಡಿಯೋ ಚಿತ್ರೀಕರಣ ಮಾಡಿರ್ತಾರೆ. ಅದನ್ನು ಕೂಡ ನ್ಯಾಯಾಧೀಶರ ಮುಂದೆ ಪ್ರಸ್ತುತಪಡಿಸಿ ಹಿಂಗೆ ರಿಯಾಕ್ಟ್ ಮಾಡಿದ್ರೆ ನಾವು ಹೆಂಗೆ ಮಾಡೋದು ಮಾನ್ಯ ಮಹಾಸ್ವಾಮಿ ಅಂತ ಅವರು ಕೂಡ ಕೇಳ್ತಾರೆ. ಫೈನಲಿ ನ್ಯಾಯಾಧೀಶರು ಅವರಿಗೆ ಜುಡಿಷಿಯಲ್ ಕಸ್ಟಡಿ ಕಳಿಸ್ತಾರಾ, ಇಲ್ಲ ಎನ್ಕ್ವೈರಿಗೆ ಮತ್ತೆ ಆರ್ಡ್ರ್ ಮಾಡಿ ಎಕ್ಸ್ಟೆಂಡ್ ಮಾಡ್ತಾರಾ, ಅಥವಾ ಬೇಲ್ ಕೊಡ್ತಾರಾ? ಬಿಕಾಸ್ ಇನ್ನೊಬ್ಬರು ಲಾಯರ್ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ, ಅದು ಕೂಡ ಸಾಧ್ಯತೆ ಇದೆ. ಸೊ ಹಾಗಾಗಿ ಬೇಲ್ ಸಿಗುತ್ತಾ ಎಲ್ಲವೂ ಕೂಡ ಕುತೂಹಲ ಕೆರಳಿಸಿದೆ. ಬಲಭಾಗದಲ್ಲಿ ನೋಡ್ತಾ ಇರೋದು CCBಯ ಅಪರಾಧ ವಿಭಾಗದ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಅವರು ಕೆಲವೇ ಹೊತ್ತಿನ ಮುಂಚೆ ರಾಜ್ಯ ಮಹಿಳಾ ನಿಲಯಕ್ಕೆ ಬಂದಿದ್ದರು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಜು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಮಂಜು. ಗುಡ್ ಆಫ್ಟರ್ನೂನ್ ಹರೀಶ್. ಏನ್ ನಡೀತಿದೆ ಮಂಜು? ಹರೀಶ್, ಈಗಾಗಲೇ ಏನು ನಟಿ ಸಂಜನಾ ಅವರನ್ನ ಸಂದೀಪ್ ಪಾಟೀಲ್ ಅವರೇ ಖುದ್ದಾಗಿ ಹೋಗಿ ಎನ್ಕ್ವೈರಿಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ನಟಿ ಸಂಜನಾ ಕೂಡ ಅಷ್ಟೇ ಕಳೆದ 2-3 ದಿನಗಳಿಂದ ಪೊಲೀಸರಿಗೆ ಯಾವುದೇ ರೀತಿಯಂತ ಮಾಹಿತಿಯನ್ನು ಕೂಡ ಕೊಟ್ಟಿರ್ಲಿಲ್ಲ, ಜೊತೆಗೆ ತನಿಖೆಗೂ ಕೂಡ ಸಹಕಾರ ಕೊಟ್ಟಿರಲಿಲ್ಲ. ಆಕೆ ಹೇಳ್ತಾ ಇದ್ದಿದ್ದಂತ ಒಂದು ಪ್ರಶ್ನೆ ಅಂದ್ರೆ, ಯಾವ ಒಂದು ಸಾಕ್ಷ್ಯವನ್ನು ಇಟ್ಕೊಂಡು ನನ್ನ ಎನ್ಕ್ವೈರಿ ಮಾಡ್ತಿದ್ದೀರಾ? ನನಗೂ ಡ್ರಗ್ಸ್ ಯಾವುದೇ ರೀತಿಯ ಸಂಬಂಧ ಇಲ್ಲ, ಜೊತೆಗೆ ನನ್ನ ವಿರುದ್ಧವೂ ಕೂಡ ಯಾವುದೇ ರೀತಿಯ ಸಾಕ್ಷ್ಯಗಳಿಲ್ಲ, ಕೇವಲ ರಾಹುಲ್ ಶೆಟ್ಟಿ ಎಂಬಾತ ನನಗೆ ಪರಿಚಯ ಅನ್ನುವಂತ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ನೀವು ಈ ರೀತಿಯಾಗಿ ನನ್ನನ್ನ FIR ಮಾಡಿ ಬಂಧನ ಮಾಡಿರುವಂತದ್ದು ಏನು ಅಂತ ಪ್ರಶ್ನೆಗಳನ್ನ ತನಿಖಾಧಿಕಾರಿಗಳಿಗೆ ಹೇಳ್ತಿದ್ರು. ಆ ನಿಟ್ಟಿನಲ್ಲಿ ಕೆಲವೊಂದು ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಕೂಡ ಅಷ್ಟೇ ಯಾವುದೇ ರೀತಿ ಮಾಹಿತಿಯನ್ನ ಬಾಯ್ಬಿಡದ ಹಿನ್ನೆಲೆಯಲ್ಲಿ ಇವತ್ತು ನೇರವಾಗಿ ಸಂದೀಪ್ ಪಾಟೀಲ್ ಅವರು ಹೋಗಿದ್ದಾರೆ. ಸಂದೀಪ್ ಪಾಟೀಲ್ ಅವರು ಮಹಿಳಾ ಕೇಂದ್ರದಲ್ಲಿ ಆಕೆಯನ್ನ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಿರುವಂತದ್ದು, ಜೊತೆಗೆ ಅವರೇ ಕೂಡ ಅಷ್ಟೇ ಕೆಲವೊಂದು ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ. ಜೊತೆಗೆ ಕೆಲವೊಂದು ಎವಿಡೆನ್ಸ್ ಏನಿದೆ, ಪ್ರಾಪರ್ ಎವಿಡೆನ್ಸ್ ಅನ್ನ ಮುಂದಿಟ್ಕೊಂಡು ಸಂಜನೆಯಿಂದ ಮಾಹಿತಿಯನ್ನು ಕೂಡ ಒಂದ್ ಕಡೆ ಪಡ್ಕೊಂತಿದ್ದಾರೆ. ಮತ್ತೊಂದು ಕಡೆ ನಟಿ ರಾಗಿಣಿ ಅವರನ್ನು ಕೂಡ ಅಷ್ಟೇ ಅಂಜುಮಾಲಾ ಅವರ ನೇತೃತ್ವದಲ್ಲಿ ವಿಚಾರಣೆ ಕೂಡ ಈಗಾಗಲೇ ಆರಂಭಗೊಂಡಿದೆ. ಆದ್ರೂ ಕೂಡ ನಟಿ ರಾಗಿಣಿ ಕೂಡ ಅಷ್ಟೇ ಕಳೆದ 8 ದಿನಗಳಿಂದಲೂ ಕೂಡ ಯಾವುದೇ ಒಂದು ಮಾಹಿತಿಯನ್ನು ಕೂಡ ಇದುವರೆಗೂ ಪೊಲೀಸರಿಗೆ ಬಿಟ್ಕೊಟ್ಟಿಲ್ಲ. ನನಗೂ ಈ ಒಂದು ಕೇಸ್ ಯಾವುದೇ ಸಂಬಂಧ ಇಲ್ಲ ಅನ್ನೋಂತ ಮಾತನ್ನ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ರಾಗಿಣಿ ಅವರ ಒಂದು ಪೊಲೀಸ್ ಕಸ್ಟಡಿ ಕೂಡ ಅಷ್ಟೇ ಇವತ್ತು ಅಂತ್ಯವಾಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಯ ಬಳಿಕ ರಾಗಿಣಿ ಅವರ ಒಂದು ಬೇಲ್ ಪಿಟಿಷನ್ ಕೂಡ ಅಷ್ಟೇ ಕೋರ್ಟ್ ನಲ್ಲಿ ಬರುತ್ತೆ. ಅದೇ ಒಂದು ಸಮಯಕ್ಕೆ ಪೊಲೀಸರು ಕೂಡ ಅಷ್ಟೇ ರಾಗಿಣಿ ಅವರನ್ನ ಒಂದು ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸ್ತಾರೆ.
ಸದ್ಯಕ್ಕೆ ಪೊಲೀಸರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನಟಿ ರಾಗಿಣಿ ಮತ್ತು ಸಂಜನಾ ಇಬ್ಬರನ್ನು ಕೂಡ ಅಷ್ಟೇ ಒಟ್ಟಾಗಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಧೀಶ ಮುಂದೆ ಹಾಜರುಪಡಿಸೋದಕ್ಕೆ. ಯಾಕಂದ್ರೆ ನಾಳೆ ಸಂಜನಾ ಅವರ ಒಂದು ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ನಾಳೆ ಸೆಕೆಂಡ್ ಸ್ಯಾಟರ್ಡೆ ರಜೆ ಇರುವಂತ ಕಾರಣಕ್ಕೋಸ್ಕರ ಇಬ್ಬರನ್ನು ಕೂಡ ಇವತ್ತೇ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಬಿಟ್ಟು ಕಸ್ಟಡಿಗೆ ಪಡಿಬೇಕು ಅನ್ನುವಂತ ತೀರ್ಮಾನಕ್ಕೆ ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಬಂದಿರುವಂತದ್ದು. ನಟಿ ರಾಗಿಣಿ ಅವರನ್ನ 3 ದಿನಗಳ ಕಾಲ ಮತ್ತು ಸಂಜನಾ ಅವರನ್ನ 7 ದಿನಗಳ ಕಾಲ ಕಸ್ಟಡಿಗೆ ಕಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೊತೆ ಕೂಡ ಅಷ್ಟೇ ತನಿಖಾಧಿಕಾರಿಗಳು ವಿಚಾರವನ್ನು ಕೂಡ ಮಾತನಾಡ್ತಿದ್ದಾರೆ. ಸದ್ಯಕ್ಕೆ 3 ಗಂಟೆ ವೇಳೆಗೆ ನಟಿ ರಾಗಿಣಿ ಅವರನ್ನ ಕಸ್ಟಡಿಗೆ ಪಡೆಯೋಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳು ಕೂಡ ಅಷ್ಟೇ ಸಿಸಿಬಿ ಕಡೆಯಿಂದನೂ ಕೂಡ ಆಗ್ತಿದ್ರೆ, ಮತ್ತೊಂದು ಕಡೆ ಬೇಲ್ ಅರ್ಜಿಯು ಕೂಡ ಅಷ್ಟೇ ಅದೇ ಟೈಮಿಗೆ ಬರುವಂತ ಕಾರಣಕ್ಕೋಸ್ಕರ ರಾಗಿಣಿಯವರು ಬಾಂಬೆಯಿಂದ ಈಗಾಗಲೇ ವಕೀಲರನ್ನ ಕರೆಸ್ಕೊಂಡು ಬೇಲ್ ಅನ್ನು ಕೂಡ ಅಷ್ಟೇ ಪಡ್ಕೊಳ್ಳೋಕೆ ಎಲ್ಲಾ ಪ್ರಯತ್ನವನ್ನು ಕೂಡ ನಟಿ ರಾಗಿಣಿ ಮಾಡ್ತಿರುವಂತಹ. ಮಂಜು, ಈ ಕ್ಷಣದ ಮಾಹಿತಿಗಾಗಿ. ಡ್ರಗ್ಸ್ ಕೇಸಲ್ಲಿ ಸಿಸಿಬಿ ಬೇಟೆ ಮುಂದುವರೆದಿದೆ. ಕಾಟನ್ಪೇಟೆಯಲ್ಲಿ ದಾಖಲಾಗಿದ್ದ ಕೇಸ್ ಸಂಬಂಧ ಇದೀಗ ಡ್ರಗ್ ಪೆಡ್ಲರ್ ಪ್ರತೀಕ್ ಶೆಟ್ಟಿಯನ್ನ ಅರೆಸ್ಟ್ ಮಾಡಲಾಗಿದೆ. ರವಿಶಂಕರ್ಗೆ ಡ್ರಗ್ಸ್ ಪೂರೈಕೆ ಮಾಡ್ತಿದ್ದ ಅನ್ನೋ ಆರೋಪದಡಿ ಇದೀಗ ಪ್ರತೀಕ್ ಶೆಟ್ಟಿಯನ್ನು ಅರೆಸ್ಟ್ ಮಾಡಲಾಗಿದೆ. ಪ್ರತೀಕ್ ಶೆಟ್ಟಿ ಮನೆ ಮೇಲೆ ಈ ಹಿಂದೆ ಕೂಡ ಅಂದರೆ 2018 ದಾಳಿಯಾಗಿತ್ತು. ಆಗ 1.5 ಕೋಟಿ ಮೌಲ್ಯದ ಕೊಕೇನ್ ಸಿಕ್ಕಿತ್ತು. ವಿದ್ಯಾರ್ಥಿಗಳಿಗೆ, ಸ್ನೇಹಿತರಿಗೆ ಕೊಕೇನ್, ಎಕ್ಸ್ಟೆಸಿ ಮಾತ್ರೆ ಸೇಲ್ ಮಾಡ್ತಿದ್ದ ಮಂಗಳೂರು ಮೂಲದ ಪ್ರತೀಕ್ ಶೆಟ್ಟಿ. ಓದಿದ್ದು BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಬೆಂಗಳೂರಿನಲ್ಲಿ ಮಾರ್ಕೆಟಿಂಗ್ ಕೆಲಸ ಮಾಡ್ತಿದ್ದ. ಆದರೆ ಡ್ರಗ್ಸ್ ದಾಸನಾದ ಬಳಿಕ ಡ್ರಗ್ಸ್ ಪೆಡ್ಲರ್ ಆದ. ಇದೀಗ ಮತ್ತೊಮ್ಮೆ ಡ್ರಗ್ಸ್ ಕೇಸ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಈತನನ್ನು ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ಯಲಾಗಿದೆ. ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ, ಆರೋಪಿಯ ಸ್ವ ಇಚ್ಛಾ ಹೇಳಿಕೆ. ಪ್ರತೀಕ್ ಶೆಟ್ಟಿ ಏನೇನು ಹೇಳಿಕೆ ಕೊಟ್ಟಿದ್ದಾನಂತ ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಇದು 2018 ಬಾಣಸವಾಡಿ ಠಾಣಾ ವ್ಯಾಪ್ತಿಯಲ್ಲಿ ಆತನ ಅರೆಸ್ಟ್ ಮಾಡಿದಾಗ NDPS ಕಾಯ್ದೆಯಡಿ ಅರೆಸ್ಟ್ ಮಾಡಿದಾಗ ಬಂದಿರುವಂಥ ಅವಾಗಿನ ಆತ ಹೇಳಿಕೆ ಕೊಟ್ಟಿರೋದನ್ನು ನಮೂದು ಮಾಡಲಾಗಿದ್ದು ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಅದನ್ನು ತೋರಿಸ್ತಾ ಇದ್ದೀವಿ ಬಲಭಾಗದಲ್ಲಿ. ಒನ್ಸ್ ಅಗೇನ್ 2.5 ವರ್ಷ ಆದಮೇಲೆ ಮತ್ತೆ ಆತ ಸಿಕ್ಕಿಬಿದ್ದಿದ್ದಾನೆ. ಈಗ ಆತನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಹೊರಗೆ ತೆಗಿತಾರೆ ಗ್ಯಾರಂಟಿ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೇಳಿ ಬಂದಿರುವಂಥ ಒಂದೇ ಹೆಸರು ಯಾವುದಪ್ಪ ರಾಜಕಾರಣದಲ್ಲಿ ಅಂದರೆ ಅದು ಚಾಮರಾಜ